ಜನರಕ್ಷಕ ಸುದ್ದಿ ಮನೆಯಿಂದ ನಾಗರಾಜ್ ಬಿ ಆರ್. ನೋಡಿ ವೀಕ್ಷಕರೇ, ಈ ನಮ್ಮ ಬೆಂಗಳೂರು ಬಿ ಜಿ ಎ ಆದಮೇಲೆ ಸುಮಾರು ನಗರ ಪಾಲಿಕೆಗಳು ಡಿಲಿಮಿಟೇಷನ್ ಆಯಿತು. ಅದೇ ರೀತಿ ನಮ್ಮ ಕೆ ಆರ್ ಪುರ ಪೂರ್ವ ತಾಲೂಕು ಕೂಡ ಡಿಲಿಮಿಟೇಷನ್ ಆಯಿತು. ಡಿಲಿಮಿಟೇಷನ್ ಆದಾಗ ನಮ್ಮ 51 ವಾರ್ಡ್ ವಿಜಯಪುರ ಅಂತಿತ್ತು. ಈ ವಾರ್ಡು ತುಂಬ ಹಂಚಿ ಹೋಗಿದೆ. ಈಗ ವಿಜಯಪುರ ಎಸ್ ಪಿ ನಾಯ್ಡು ಲೇಔಟು, ಸುಬ್ರಹ್ಮಣ್ಯ ಲೇಔಟು, ಮುನಿನಂಜಪ್ಪ ಲೇಔಟು ಮತ್ತು ಪಾಪಮ್ಮ ಲೇಔಟು ಸೇರಿ ಈಗ ದೂರವಾಣಿ ನಗರ 18ನೇ ವಾರ್ಡ್ ಆಗಿರೋದು ತಮಗೆ ತಿಳಿದಿರೋ ವೀಕ್ಷಕರೇ. ಈ ಪಾಪಮ್ಮ ಬಡಾವಣೆ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘ ಮತ್ತು ಮುನಿನಂಜಪ್ಪ ಬಡಾವಣೆ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘ, ಎರಡು ಸಂಘಗಳು ತುಂಬ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಾ ಇರ್ತವೆ. ಇಲ್ಲೆಲ್ಲ ಸುಮಾರು ಜನ ಅಫಿಷಿಯಲ್ಸ್ ಇರ್ತಾರೆ, ಒಳ್ಳೆಯ ರಾಜಕೀಯ ವ್ಯಕ್ತಿಗಳಿರ್ತಾರೆ, ಒಳ್ಳೆಯ ಉದ್ಯೋಗಸ್ಥರು ಹಾಗೂ ವ್ಯಾಪಾರಸ್ಥರು ಕೂಡ ಇದ್ದಾರೆ. ಇದು ರಾಮಮೂರ್ತಿ ನಗರ ಮೇನ್ ರೋಡ್ ಆ ಕಡೆ ಬರುತ್ತೆ ಈ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಸುಮಾರು ಒಂದು ವಾರದ ಹಿಂದೆಯೇ ಈ ಒಂದು ಪಾಪಮ್ಮ ಬಡಾವಣೆ ಅಧ್ಯಕ್ಷರಾದ ಡಿ ವಿ ನಾಗರಾಜ್, ಮುನೇಗೌಡ ಉಪಾಧ್ಯಕ್ಷರು, ನೀಲಮ್ಮ ಕಾರ್ಯದರ್ಶಿಗಳು, ರಾಜಾರೆಡ್ಡಿ ಜಂಟಿ ಕಾರ್ಯದರ್ಶಿಗಳು ಮತ್ತು ರಾಮು ಅಂತ ಖಜಾಂಜಿ, ಇವರು ಎಲ್ಲರೂ ಸೇರಿಕೊಂಡು ಒಂದು ಮೀಟಿಂಗನ್ನು ಮಾಡ್ತಾರೆ. ವಿಜೃಂಭಣೆಯಾಗಿ ಏನಾದರೂ ಮಾಡಿ ಆಚರಣೆ ಮಾಡೋಣ ಸ್ವಾತಂತ್ರ್ಯೋತ್ಸವ ಅಂತ. ಅದೇ ರೀತಿ ಮುನಿನಂಜಪ್ಪ ಬಡಾವಣೆ ನಿವಾಸಿಗಳಾದ ಈ ಸಂಘದ ಅಧ್ಯಕ್ಷರಾದ ಮುನೇಗೌಡರೇ ಇರ್ತಾರೆ. ಪ್ರೇಮಕುಮಾರಿ ಉಪಾಧ್ಯಕ್ಷರಾದರೆ, ಸಿ ಎಲ್ ಪಾಂಡುರಂಗ ಕಾರ್ಯದರ್ಶಿಗಳಾಗಿ, ದೇವರಾಜು ಜಂಟಿ ಕಾರ್ಯದರ್ಶಿಗಳಾಗಿ ಮತ್ತು ಸುರೇಶ್ ಅಂತಂದ್ಬಿಟ್ಟು ಖಜಾಂಜಿ ಆಗಿರ್ತಾರೆ ವೀಕ್ಷಕರೇ. ಈ ಎರಡು ಸಂಘಗಳು ಕಾರ್ಯರೂಪಕ್ಕೆ ತಂದಿರುವ ರೂವಾರಿ ಯಾರು ಅಂತ ಕೇಳಿದ್ರೆ, ಬಿ ಜೆ ಪಿ ಮುಖಂಡರಾದ ಮತ್ತು ಕೆ ಆರ್ ಪುರ ತಾಲೂಕಿನ ಮಂಡಲಾಧ್ಯಕ್ಷರಾದ ಜನಾನುರಾಗಿ, ಸ್ನೇಹಜೀವಿ, ನುಡಿದಂತೆ ನಡೆಯುವ ನಾಯಕ ಮುನೇಗೌಡರೇ ಈ ಒಂದು ಎರಡು ಸಂಘಟನೆಗಳನ್ನು ರೂವಾರಿ ಅಂತ ಹೇಳ್ಬೋದು. ಇವರು ಈ ಒಂದು ಮುಖಂಡತ್ವದಲ್ಲಿ ಈ ಒಂದು ವಾರ್ಡ್ ಕ್ಷೇತ್ರ ಅಭಿವೃದ್ಧಿಗೆ ಪಣ ತೊಟ್ಟಿದ್ದಾರೆ. ಇವರು ನಿಜವಾಗ್ಲೂ ಒಳ್ಳೆಯ ನಾಯಕರಾಗಿ ಹೊರಹೊಮ್ತಾ ಇದ್ದಾರೆ. ಈ ಭಾಗದ ಹಿಂದಿನ ರಾಜಕೀಯ ಚಿತ್ರಾವಳಿಗಳನ್ನು ನೋಡಿದರೆ ಎಲ್ಲ ಬಿ ಜೆ ಪಿನೇ ನಮ್ಮ BBMP ಚುನಾವಣೆಗಳಿಗೆ ಗೆದ್ದಿರೋದು ಕಂಡುಬರುತ್ತೆ ವೀಕ್ಷಕರೇ. ಅದೇ ರೀತಿ ಇವರು ಕೂಡ ಬಿ ಜೆ ಪಿ ನಾಯಕರು. ಇನ್ನೂ ಕೆಲವರು ನಾಯಕರಿದ್ದಾರೆ, ಆಕಾಂಕ್ಷಿಗಳು. ಆದರೆ ಇವರು ಈ ಒಂದು ಶಾಸಕ ಬೈರತಿ ಬಸವರಾಜ್ ಅವರ ಒಂದು ರೆಕಮೆಂಡ್ ಚೆನ್ನಾಗಿದೆ, ಪಕ್ಷದಲ್ಲೂ ವರ್ಚಸ್ಸಿದೆ. ಆದ್ದರಿಂದ ಇವರೇ ಮುಂದಿನ ನಾಯಕರಾಗಬಹುದು ಅಂತ ಜನಸಾಮಾನ್ಯರ ಒಂದು ಅನಿಸಿಕೆಯಾಗಿರುತ್ತದೆ. ಅದೇ ರೀತಿ ಇವರು ಕೂಡ ಈ ಒಂದು ಕ್ಷೇತ್ರವನ್ನು ಬಿಡದೆ ಎಂಟೈರ್ ಕ್ಷೇತ್ರವನ್ನು ಸುತ್ತಿ ಸುಮಾರು ಏನು ಪ್ರಾಬ್ಲಮ್ಗಳಿದೆ, ಜನಸಾಮಾನ್ಯರಿಗೆ ಏನು ಬೇಕು ಅಂತ ಇವರು ಸುಮಾರು ಕಡೆ ಕೆಲಸಗಳು ಮಾಡ್ತಾಯಿದ್ದಾರೆ. ಅದೇ ರೀತಿ ಸುಮಾರು ವೃದ್ಧಾಪ್ಯ ಪಿಂಚಣಿ ಆಗಿರ್ಬೋದು, ಅಂಗವಿಕಲರ ಪಿಂಚಣಿ ಆಗಿರ್ಬೋದು, ವಿಧವಾ ವೇತನ ಆಗಿರ್ಬೋದು, ಸುಕನ್ಯಾ ಯೋಜನೆಯ ಏನು ಪಿಂಚಣಿ ಆಗಿರ್ಬೋದು, ಈ ಥರ ಪಿಂಚಣಿಗಳು ಬರದೇ ಇರೋರನ್ನ ಒಂದು ಪಟ್ಟಿ ಮಾಡಿ ತಹಸೀಲ್ದಾರ್ ಹತ್ರ ಕೂತ್ಕೊಂಡು ಜನಸಾಮಾನ್ಯರಿಗೆ ಸಹಾಯಸ್ಥ ನೀಡುವಂಥ ಎಷ್ಟೋ ಪ್ರಕರಣಗಳು ಇವರು ಮಾಡಿರ್ತಾರೆ. ಮತ್ತು ಬಡಾವಣೆಯ ಜನಸಾಮಾನ್ಯನಿಗೆ ಏನೇ ಕಷ್ಟ ಇದ್ದರೂ ಮನೆ ಹತ್ರ ಹೋದಾಗ ಇವರ ಕೈಯಲ್ಲಾಗೋದು ಸಹಾಯಸ್ಥ ನೀಡ್ತಾಯಿದ್ದಾರೆ. ಇವರು ಜನಾನುರಾಗಿಯಾಗಿ, ಸ್ನೇಹಜೀವಿಯಾಗಿ ಈ ಒಂದು ಒಳ್ಳೆಯ ಕಾರ್ಯಕ್ರಮಗಳನ್ನ ಮಾಡ್ತಾ ಇರೋದು ತುಂಬ ಸಂತೋಷ ತರುತ್ತೆ ಅಂತಂದ್ಬಿಟ್ಟು ಜನಸಾಮಾನ್ಯರ ಅನಿಸಿಕೆಯಾಗಿರುತ್ತದೆ. ಅದೇ ರೀತಿ ಈ ದಿನ ನಮ್ಮ ಏನು ಸ್ವಾತಂತ್ರ್ಯ ದಿನಾಚರಣೆ ಏನಿದೆಯೋ ಅದನ್ನು ತುಂಬ ವಿಜೃಂಭಣೆಯಾಗಿ ಮಾಡಿರೋದು ತುಂಬ ಎಲ್ಲ ಬಡಾವಣೆಯ ನಾಗರಿಕರಿಗೂ ಸುಮಾರು ಜನಕ್ಕೆ ತುಂಬ ಸಂತೋಷ ಆಗ್ತಾಯಿದೆ. ಜನರಕ್ಷಕ ಸುದ್ದಿ ಮನೆಯಿಂದ ನಾಗರಾಜ್ ಬಿ ಆರ್. ನೋಡಿ, ನಮ್ಮ ಕೆ ಆರ್ ಪುರ ಪೂರ್ವ ತಾಲೂಕು ಕೆ ಆರ್ ಪುರ ನಗರದ ಪಾಪಮ್ಮ ಬಡಾವಣೆ, ರಾಮಮೂರ್ತಿ ನಗರ, ವಾರ್ಡ್ ನಂಬರ್ 18, ಪಾಪಮ್ಮ ಲೇಔಟ್ ಅಸೋಸಿಯೇಷನ್ ವತಿಯಿಂದ ವಿಜೃಂಭಣೆಯ ಈ ಒಂದು ಸ್ವಾತಂತ್ರ್ಯ ದಿನಾಚರಣೆ ಉತ್ಸವ ಆಚರಣೆ ಮಾಡ್ತಾ ಇದ್ದಾರೆ ವೀಕ್ಷಕರೇ. ನೋಡಿ, ಗಾಂಧಿ ಫೋಟೋ ನಿಟ್ಟಿದ್ದಾರೆ, ತುಂಬ ಸಂತೋಷ ಆಗುತ್ತೆ. ಈಗ ಸಮಾರಂಭವನ್ನು ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತ ತಾವು ನೋಡ್ಬೋದು. ತದನಂತರ 4 ಟ್ರಾಫಿಕ್ ಪೊಲೀಸ್ ಆಫೀಸರ್
ಈ ಒಂದು ಸಮಾರಂಭಕ್ಕೆ ಪಾಪಮ್ಮ ಲೇಔಟ್ ವೆಲ್ಫೇರ್ ಅಸೋಸಿಯೇಷನ್ನ ಉದಯಚಂದ್ ಕಾಂಡತ್ ನೌಕಾದಳ ಕ್ಯಾಪ್ಟನ್ ಆಗಿದ್ದಾರೆ. ಆ ಕ್ಯಾಪ್ಟನ್ ಆಗಿರೋದ್ರಿಂದನೇ ಸ್ವಾತಂತ್ರ್ಯ ದಿನಾಚರಣೆ ಯಾವ ರೀತಿ ಇದೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಆದ್ದರಿಂದ ಇಲ್ಲಿ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಜನನಾಯಕರಾದಂತಹ ಸನ್ಮಾನ್ಯ ಶ್ರೀಯುತ ಮುನಿಗೌಡ ಸರ್ ಅವರು ನಮ್ಮ ಸಂಘದ ಅಧ್ಯಕ್ಷರು. ಇವರಿಗೆ ನಮ್ಮ ಸಂಘದ ಮತ್ತು ಇಲ್ಲಿ ನೆರೆದಿರುವ ಸಮಸ್ತರ ಪರವಾಗಿ ಆತ್ಮೀಯ ಸ್ವಾಗತವನ್ನು ಕೋರುತ್ತೇನೆ. ನಮ್ಮ ಸಂಘದ ಸೆಕ್ರೆಟರಿ ಆದಂತಹ ಪಾಂಡುರಂಗ ಸರ್ ಅವರಿಗೂ ಆತ್ಮೀಯ ಸ್ವಾಗತವನ್ನು ಕೋರುತ್ತೇನೆ. ಈಗ ನಾವೆಲ್ಲರೂ ಸೇರಿ ದೇಶಭಕ್ತಿ ಗೀತೆಯಾದ ವಂದೇ ಮಾತರಂ ಎನ್ನುವುದು ಒಂದು ಹಾಡುವುದರೊಂದಿಗೆ ಈ ಸಮಾರಂಭವನ್ನು ಪ್ರಾರಂಭಿಸೋಣ. ದೇಶಭಕ್ತಿ ಗೀತೆ ವಂದೇ ಮಾತರಂ ದಯವಿಟ್ಟು ಹಾಡೋಣ. ಸುಫಲಾ ಭರಯಜ ಶೀತಲಾ ಸುಪ್ರಜೋತ್ಸ್ನಾ ಪುಲಕಿತಯಾಮಿನೀ ಫುಲ್ಲಕುಸುಮಿತ ಶುಭಧರಣಿ ಸುಹಾಸಿನಿ ಸುಮಧುರ ಭಾಷಿಣಿ ಸುಜಲಾಂ ಸಫಲಾಂ ಮಾತರಂ ವಂದೇ ಮಾತರಂ ಮಾತರಂ. ಈಗ ಮುಖ್ಯ ಅತಿಥಿಗಳು ಮತ್ತು ಮುನಿಗೌಡ ಸಾರ್ ಅವರು ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕೆಂದು ಕೋರುತ್ತಿದ್ದೇವೆ. ನಾವೆಲ್ಲರೂ ಒಂದಾಗಿ ನಮ್ಮ ರಾಷ್ಟ್ರಗೀತೆಯನ್ನು ಮಾಡೋಣ. ಅಲ್ಬೇಡ ಇಲ್ಲೇ पंजाब हिंद गुजरात मराठा द्राविड गुलकर बंगाल हिंदी हिमाचल यमुना गंगे तब शुभ आशीष मांगे गाहे तब जय गाथा जन गण मंगलदायक जय हे भारत भाग्य विधाता जय हे जय हे जय हे जय 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 हे भारत माता की वंदे वंदे जय बोलो भारत माता की जय बोलो भारत माता की
years of service in the Navy, and now I am in Bangalore. I retired as a commandant of the Monsoon College. Nice to see all of you here in this gathering, and a lot of Gen X we have, younger generation. They are the future of our country, these children. And I don't have to tell you what's happening in our country. Is it good or bad? I have no idea. But it looks like it's always good. This Independence Day has brought us all together from different parts of the country, and different people from different houses, residents, and it's nice to know that this Papavan have an association like this. I expect other people always to join in future and make this into a very strong unity. What we need present in our country is unity. Unity is important, but it's been torn apart by various reasons which we have been seeing every day. Anyway, this is a very good celebration, brought us all together, and the Kara Bath and the Kesari Bath is very nice. It's one of the famous dishes that I always look forward to have in Karnataka. Like if you come to Chennai, you want to eat masala dosa. Same thing here also. They're very famous, and Uttam Sakar does it very well. His preparations are good. Anyway, I'm here. Like to see all the children also. They're very happy, and a good occasion to know you all. If anybody, any of the youngsters would like to join the Navy, can get in touch with me, and I will guide them as to how to get into the Navy. It's not a difficult process. It's an easy process, very well organized, and it's not like something where we have examinations, and nowadays you know what is happening with all these examinations. But in the services, we don't do that. Services, everything is laid out, and it's a correct process. And if you do well, and you should be medically fit also. Youngsters will be medically fit. Yes, at my age, I have problems with my leg and hands, because I did serve on the ship and I fought in the 1970 war, 71 war, 65 and all that, and I had some problems on board the ship. So I have problems with my leg and hands. Otherwise, Navy looks forward, and not only the Navy, the armed forces looks forward to a lot of youngsters joining them. That is one way of serving your country. There are other ways of serving your country, but this is one definite way of serving your country. Conditions are good, government job secure, money is there, not like the old days, and other facilities are there. ನಮ್ಮ ಬಡಾವಣೆಯ ಕುಮಾರಿ ಪ್ರಣೀತಾ ಅವರು ಒಂದು ದೇಶಭಕ್ತಿ ಗೀತೆಯನ್ನು ಹಾಡಲಿದ್ದಾರೆ. ದಯವಿಟ್ಟು ಎಲ್ಲರೂ ಚಪ್ಪಾಳೆಯ ಮೂಲಕ ನಮ್ಮ ಪುಟಾಣಿಯನ್ನು ಸ್ವಾಗತಿಸಿ. ವಂದೇ 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 ನಾವೆಲ್ಲರೂ ವಂದೇ, ವಂದೇ 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 ನಾವೆಲ್ಲರೂ ವಂದೇ. ಈ ದೇಶದಳು ಎಲ್ಲಿದ್ದರೂ ಭಾರತ ನಮಗೊಂದೇ, ಭಾರತ ನಮಗೊಂದೇ. ಹಲವು ಕೊಂಬೆಗಳು ಚಾಚಿಕೊಂಡರೂ ಮರಕ್ಕೆ ಬುಡವಂದೇ. ಸಾವಿರ ನದಿಗಳು ಹೇಗೆ ಹರಿದರೂ ಕೂಡುವ ಕಡಲೊಂದೇ. ಹಲವು ಕೊಂಬೆಗಳು ಚಾಚಿಕೊಂಡರೂ ಮರಕ್ಕೆ ಬುಡವಂದೇ. ಸಾವಿರ ನದಿಗಳು ಹೇಗೆ ಹರಿದರೂ ಕೂಡುವ ಕಡಲೊಂದೇ. ವಂದೇ 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 ನಾವೆಲ್ಲರೂ ವಂದೇ, ವಂದೇ 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 ನಾವೆಲ್ಲರೂ ವಂದೇ. ഇരുಳಿಗೆ ಸಾವಿರ ಚುಕ್ಕೆಗಳಿದ್ದರೂ ಹಗಲಿಗೆ ರವಿ ಒಂದೇ. ಅಗಣಿತ ಗೃಹ ಮಂಡಲಗಳ ಚಲನೆಗೆ ಆಕಾಶವು ಒಂದೇ. ഇരുಳಿಗೆ ಸಾವಿರ ಚುಕ್ಕೆಗಳಿದ್ದರೂ ಹಗಲಿಗೆ ರವಿ ಒಂದೇ. ಅಗಣಿತ ಗೃಹ ಮಂಡಲಗಳ ಚಲನೆಗೆ ಆಕಾಶವು ಒಂದೇ. ವಂದೇ ವಂದೇ ವಂದೇ
ನಾವೆಲ್ಲರೂ ಒಂದೇ 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 ನಾವೆಲ್ಲರೂ ಒಂದೇ. 100 ಬಗೆಯ ಆರಾಧನೆ ಇದ್ದರೂ ದೇವರು ಎಲ್ಲರಿಗೊಂದೇ. ಹಲವು ಬಣ್ಣಗಳ ಹಸುಗಳ ಕೊರೆಯುವ ಹಾಲಿನ ಬೆಳಕೊಂದೇ. 100 ಬಗೆಯ ಆರಾಧನೆ ಇದ್ದರೂ ದೇವರು ಎಲ್ಲರಿಗೊಂದೇ. ಹಲವು ಬಣ್ಣಗಳ ಹಸುಗಳ ಕೊರೆಯುವ ಹಾಲಿನ ಬೆಳಕೊಂದೇ. ನಡೆನುಡಿ ಭೇದಗಳೆಷ್ಟೇ ಇದ್ದರೂ ಬದುಕುವ ಜನ ಒಂದೇ. ನೆರಳು ಬೆಳಕುಗಳ ರೆಕ್ಕೆಯ ಬಿಚ್ಚುತ್ತ ಹಾರಾಡುವ ಧ್ವಜ ಒಂದೇ. ನಡೆನುಡಿ ಭೇದಗಳೆಷ್ಟೇ ಇದ್ದರೂ ಬದುಕುವ ಜನ ಒಂದೇ. ನೆರಳು ಬೆಳಕುಗಳ ರೆಕ್ಕೆಯ ಬಿಚ್ಚುತ್ತ ಹಾರಾಡುವ ಧ್ವಜ ಒಂದೇ. ಒಂದೇ 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 ನಾವೆಲ್ಲರೂ ಒಂದೇ 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 ನಾವೆಲ್ಲರೂ ಒಂದೇ. ಈ ದೇಶದಳು ಎಲ್ಲಿದ್ದರೂ ಭಾರತ ನಮಗೊಂದೇ ಭಾರತ ನಮಗೊಂದೇ. ನಮ್ಮ ಈ ಸಮಾರಂಭವನ್ನು ಉದ್ದೇಶಿಸಿ ನಮ್ಮ ಸಂಘದ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀಯುತ ಮುನಿಗೌಡ ಸರ್ ಅವರು 2 ಹಿತವಚನಗಳನ್ನು ಹೇಳಬೇಕೆಂದು ಕೇಳಿಕೊಳ್ಳುತ್ತೇನೆ. 20ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಎಲ್ಲರೂ ಬಂದಿದ್ದೀರಾ. ಇಷ್ಟೊಂದು ಗ್ರ್ಯಾಂಡಾಗಿ ಇದು ಒಂದು 2 ದಿವಸದಲ್ಲಿ ಸಕ್ಸಸ್ ಮಾಡಿದ್ದೀರಾ. ಅದಕ್ಕೆ ಕಾರಣಕರ್ತರು ನಮ್ಮ ಪಾಪಮ್ಮ ಲೇಔಟ್ನ ಎಲ್ಲ ಅಸೋಸಿಯೇಷನ್ ಅಧ್ಯಕ್ಷ ನನ್ನ ಸಮೇತ ಇದ್ದು, ಮತ್ತು ನಮ್ಮ ಜನರಲ್ ಸೆಕ್ರೆಟರಿ ಅವರು ಪಾಂಡವರು ಇರ್ಬೋದು, ಮತ್ತು ಪ್ರಕಾಶ್ ಅವರು ಇರ್ಬೋದು, ಮತ್ತು ಇಲ್ಲಿರ್ತಕ್ಕಂಥ ಸುರೇಶ್ ಅವರು, ಮತ್ತು ಪವಿತ್ರ ಸಾರು, ಮತ್ತು ವಿಜಯ್ ಇರ್ಬೋದು, ಮತ್ತು ಜಾನ್ ವೆಂಕಟರಾಮ್ ಅವರು ಇರ್ಬೋದು, ಮತ್ತು ನಮ್ಮ ದೇವರಾಜ್ ಅವರು, ಮತ್ತು ನಮ್ಮ ಎಲ್ಲರೂ ಮೋಹನ್ ಸಾರು, ಮತ್ತು ಇಲ್ಲಿರ್ತಕ್ಕಂಥ ಎಲ್ಲರೂ, ಮತ್ತು ನಮ್ಮ ಪಕ್ಕದ ಮುನಿನಂಜಪ್ಪ ಲೇಔಟ್ನ ನಮ್ಮ ಅಧ್ಯಕ್ಷರಾದಂಥ ನಾಗರಾಜ್ ಸರ್ ಅವ್ರ ತಂಡ ಎಲ್ಲರೂ ಬಂದಿದ್ದಾರೆ. ಮತ್ತು ಎಲ್ಲರೂ ಬಂದು ಇದು ತುಂಬ ಸಕ್ಸಸ್ ಆಗಿ ನೀವು ಮಾಡಿದ್ದೀರಾ. ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಭಾಗಿಯಾಗಿದ್ದೀರಾ. ಹಾಗೆ ಈ ಸ್ವಾತಂತ್ರ್ಯ ಬಂದು ನಮಗೆ 80 ವರ್ಷ ಆಗಿದೆ. ಆ ಬರೋದಕ್ಕೆ ಎಷ್ಟು ಕಷ್ಟ ಬಿದ್ದಿದ್ದಾರೆ. ಮತ್ತು ಆಗ ಬ್ರಿಟಿಷರ್ನ ನಮ್ಮ ಭಾರತದಿಂದ ತೊಲಗಿಸೋದಕ್ಕೆ, ಭಾರತ ಬಿಟ್ಟು ತೊಲಗಿಸೋದಕ್ಕೆ ಸುಮಾರು ವರ್ಷ ತಗೊಂಡು ಅವರು ಬಂದು 150-200 ವರ್ಷನೂ ಆಡಳಿಕೆ ಮಾಡಿದ್ರು. ಅದರಲ್ಲಿ ನಮಗೆ ಯಾವುದೇ ರೀತಿ ಇದಿರಲಿಲ್ಲ. ಏನು, ನಾವು ಯಾವುದೇ ಒಂದು ನಮ್ಮ ಮನೆಗಳಲ್ಲೇ ನಮ್ಮ ಕಂಡೀಷನ್ ಇರ್ತಾ ಇತ್ತು. ಆ ಥರ ಈಗ ನಾವು ಸ್ವಾತಂತ್ರ್ಯವಾಗಿದ್ದೀರಿ. ಈಗ ಮುಂದೆ ಅವರು ಬ್ರಿಟಿಷರು ಇದ್ದಾಗ ಅವರ ಅಡಿಯಾಳಾಗಿ ನಾವು ಇರಬೇಕಾಗಿತ್ತು. ಅವ್ರು ಏನು ಹೇಳ್ತಾರೋ ನಾವು ಕೇಳಬೇಕಾಗಿತ್ತು. ಈಗ ಕೊಟ್ಟಿರೋಂಥ ಸ್ವಾತಂತ್ರ್ಯ ನಾವು ಎಷ್ಟು ಒಳ್ಳೆಯ ರೀತಿಯಲ್ಲಿ ಉಪಯೋಗಿಸ್ಕೊತಾ ಇದ್ದೀರಿ ಅಂದರೆ, ಈಗ ನಮಗೆ ಒಳ್ಳೆಯ ಪ್ರಧಾನಿ ಸಿಕ್ಕಿದ್ದಾರೆ. ಮತ್ತು ಈಗ ಬೇರೆ ಬೇರೆ ದೇಶಗಳಲ್ಲಿ ಏನೇನು ಸಿಗುತ್ತೋ ಅದೆಲ್ಲ ನಮ್ಮ ದೇಶದಲ್ಲಿ ಸಿಗ್ತಾ ಇದೆ. ಈಗ ಮುಂದೆ ಎಲ್ಲ ಒಳ್ಳೊಳ್ಳೆ ಐಟಮ್ ನಮ್ಮ ದೇಶಗಳಲ್ಲಿ ಸಿಗ್ತಾನೆ ಇರಲಿಲ್ಲ. ಈಗ ಒಂದು ದೊಡ್ಡ ಕಾರ್ ಇರ್ಬೋದು, ಮತ್ತು ದೊಡ್ಡ ಮಿಷಿನರಿ ಇರ್ಬೋದು, ಬೇರೆ ಬೇರೆ ಎಲ್ಲದೂ ಸಿಗ್ತಾನೆ ಇರಲಿಲ್ಲ. ಈಗ ನಮಗೆ ಒಂದು ದೊಡ್ಡದಾಗಿ ಏನಾದರೂ ಒಂದು ಪ್ರಾಜೆಕ್ಟ್ ಮಾಡಬೇಕಾದ್ರೆ ಒಂದು ಅಂಡರ್ ಪಾಸ್ ಇರ್ಬೋದು, ಮತ್ತು ಇಲ್ಲ ಒಂದು ಸೇತುವೆ ಇರ್ಬೋದು, ಮತ್ತು ಬೇರೆ ಬೇರೆ ಈ ನೀರಾವರಿ ಯೋಜನೆಗಳಲ್ಲಿ ಇರ್ಬೋದು, ಅದೆಲ್ಲ ಅಷ್ಟೇ ಮಿಷಿನರಿಗಳು ಈಗ ನಮ್ಮಲ್ಲೇ ಇದೆ. ಅದರಿಂದ ಈಗ ನಾವು ಎಲ್ಲ ದೇಶಗಳಲ್ಲಿನೂ ಕಾಂಪಿಟೇಷನ್ ಕೊಡ್ತಾ ಇದ್ದೀವಿ. ಹಾಗೆ ನಾವು ಈಗ 3ನೇ ಸ್ಥಾನದ 4ನೇ ಸ್ಥಾನದಲ್ಲಿದ್ದೀರಿ. 3ರಿಂದ 4ನೇ ಸ್ಥಾನದಲ್ಲಿದ್ದೀರಿ. ನೆಕ್ಸ್ಟ್ 3ನೇ ಸ್ಥಾನಕ್ಕೆ ಬರ್ತೀವಿ. ಈಗ ಅಮೇರಿಕಾ ಮತ್ತು ಚೈನಾ, ರಷ್ಯಾ ಬಿಟ್ಟರೆ ನೆಕ್ಸ್ಟ್ ನಾವು 4 ಇದ್ದೀರಿ. ಮುಂದಿನ ದಿನಗಳಲ್ಲಿ ನಾವು 4ನೇ ಸ್ಥಾನಕ್ಕೆ ಬರೋದರಲ್ಲಿ ಸಂಶಯನಿಲ್ಲ. ಈಗ ನಮಗೆ ಸಿಕ್ಕಿರೋಂಥ ಪ್ರೈಮ್ ಮಿನಿಸ್ಟರ್ ಆದಂಥ ಮೋದಿಯವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ನಮ್ಮ ದೇಶಕ್ಕಾಗಿಯೂ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಈಗ ಪಾಕಿಸ್ತಾನ ಇರ್ಬೋದು, ಬಾಂಗ್ಲಾದೇಶ ಇರ್ಬೋದು, ಮತ್ತು ಭೂತಾನ್ ಇರ್ಬೋದು, ಮತ್ತು ಆ ಕಡೆ ಗಡಿ ಭಾಗಗಳಲ್ಲಿ ಎಲ್ಲ ಕಡೆಯೂ ನಮಗೆ ಈಗ ಸೆಕ್ಯೂರಿಟಿ ಕೊಟ್ಟಿದ್ದಾರೆ. ಈಗ ಕಲ್ಕಟ್ಟಾದಲ್ಲಿ ಲಾಸ್ಟು ಸ್ವಲ್ಪ ದಿನದಿಂದ ಎಲೆಕ್ಷನ್ ಆಯಿತು. ಅದರಲ್ಲಿ BJP ಗೌರ್ಮೆಂಟ್ ಬಂದ ಮೇಲೆ ಅಲ್ಲಿ ಗಡಿನಲ್ಲಿ ನುಸುಳುಕೋರರು ಇದ್ದರು, ಪಾಕಿಸ್ತಾನದಿಂದ ಬಾಂಗ್ಲಾದೇಶದಿಂದ ಇಂಡಿಯಾಗೆ ಬರೋರು. ಅದು ಈಗ ಸ್ಟಾಪ್ ಆಗಿದೆ. ಈಗ ಅಲ್ಲಿ ಗಡಿನಲ್ಲಿ ಎಲ್ಲ ಬೇಲಿ ಹಾಕಿದ್ದಾರೆ. ಯಾರೂ ಒಳಗಡೆ ಬರೋದಕ್ಕೆ ಆಗೋದೇ ಇಲ್ಲ. ಈಗ ಅದರಿಂದ ನಮ್ಮ ದೇಶಕ್ಕೆ ತುಂಬ ಲಾಸ್ ಆಗ್ತಾ ಇತ್ತು. ಈಗ ನಾವು ಕೊಡ್ತಾ ಇದ್ದಂಥ ಬಡಬಗ್ಗರಿಗೆ ರೇಷನ್ ಇರ್ಬೋದು, ಮತ್ತು ಅವ್ರಿಗೆ ಏನೇನು ಸೌಕರ್ಯ ಕೊಡ್ತಾ ಇದ್ರು ಅವ್ರಿಗೆಲ್ಲ ಸೇರ್ತಾ ಇತ್ತು. ಏನಂದರೆ ಸುಮಾರು ಒಂದು ಕೋಟ್ಯಾಂತರ ಜನ ನಮಗೆ ಇಂಡಿಯಾಗೆ ಬಂದುಬಿಟ್ಟಿದ್ದಾರೆ ಬಾಂಗ್ಲಾದೇಶದವರು. ಅವ್ರಿಗೆಲ್ಲ ಸೌಕರ್ಯ ನಾವೇ ಕೊಡ್ತಾ ಇರೋದು. ಈಗ ಅದಕ್ಕಾಗಿ ಈಗ ಅದೆಲ್ಲ ಈಗ
ಈಗ ಹೊಸದಾಗಿ SIR ಮಾಡ್ತಾ ಇರೋದು, ವೋಟ್ ಲಿಸ್ಟ್ ಮಾಡ್ತಾ ಇರೋದ್ರಲ್ಲಿ ಈಗ ಅವರೆಲ್ಲ ವೋಟ್ ಲಿಸ್ಟ್ ಇಲ್ಲ. ಅದರಿಂದ ಅವರೆಲ್ಲ ಅವರವ್ರ ದೇಶಕ್ಕೆ ಹೋಗ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಈಗ ನಮ್ಮ ದೇಶದಲ್ಲಿರೋರೇ ನಮ್ಮ ಇಂಡಿಯಾದಲ್ಲಿ ಇದ್ದಾರಲ್ಲ, ಎಲ್ಲರಿಗೂ ಒಳ್ಳೊಳ್ಳೆ ಸೌಕರ್ಯ ಸಿಗುತ್ತೆ. ಯಾರು ವೋಟ್ ಲಿಸ್ಟ್ ಕಡಿಮೆ ಆಗಿದೆ ಮತ್ತು ಅವ್ರಿಗೆ ಏನೇನು ಸೌಕರ್ಯ ಸಿಗಬೇಕೋ ನಮ್ಮ ಇಂಡಿಯಾದವ್ರಿಗೆ ಸಿಗ್ತದೆ. ಅದರಿಂದ ತಾವು ಮೊದಲನೇದಾಗಿ ನಮ್ಮ ಲೇಔಟು, ಈಗ ಪಾಪಮ್ಮ ಲೇಔಟ್ನಲ್ಲಿ ಅಕ್ಕಪಕ್ಕದ ಲೇಔಟ್ಗಳು ಎಲ್ಲರೂ ಇದೀರ. ಈಗ ಇಲ್ಲಿ ಏನೇನು ಸೌಕರ್ಯಗಳಿದೆಯಾ, ನೀರು ಇರ್ಬೋದು, ಮತ್ತು ಗಾರ್ಬೇಜ್ ಇರ್ಬೋದು, ಮತ್ತು ಲೈಟ್ ಸಿಸ್ಟಮ್ ಇರ್ಬೋದು, ಅದೆಲ್ಲ ನೀವು ಒಗ್ಗಟ್ಟಾಗಿ ನೋಡಿ ಏನೇನು ಎಲ್ಲೆಲ್ಲಿ ಗಲೀಜಿದೆಯಾ, ಏನೇನು ಪ್ರಾಬ್ಲಮ್ ಇದೆ ಹೇಳಿ, ಎಲ್ಲ ಸರಿಪಡಿಸ್ಕೊಂಡು ಹೋಗೋಣ. ಎಲ್ಲರೂ ಒಗ್ಗಟ್ಟಾಗಿರೋಣ. ಎಲ್ಲರೂ ಇದ್ರೇ ಈಗ ಮಗು ಹೇಳುತ್ತು, ಈಗ ಆ ಮಗು ಹೇಳಿರೋ ಹಾಡಲ್ಲಿ ನೀವು ಕೇಳಿಸ್ಕೊಂಡಿದ್ದೀರಾ, ಎಲ್ಲರೂ ಒಗ್ಗಟ್ಟಾಗಿರ್ಬೇಕು ಅಂತ ಹೇಳಿದ್ದಾರೆ. ಒಂದು ಮರ ಎಷ್ಟೆಷ್ಟು ಕೊಂಬೆಗಳಿದ್ರೇನು ಒಂದೇ ಮರದಲ್ಲಿ ನಿಂತಿರ್ತದೆ. ಮತ್ತು ಒಂದು ನದಿಗಳು ಎಷ್ಟೆಷ್ಟು ನೂರಾರು ನದಿಗಳು ಹೋಗ್ತಾ ಇರ್ತವೆ, ಅದು ಎಲ್ಲ ಸೇರೋದು ಒಂದೇ ಕಡೆ ಸೇರ್ತದೆ. ಅದರಿಂದ ಒಂದೇ ಸಮುದ್ರಕ್ಕೆ ಹೋಗ್ತದೆ. ಅದರಿಂದ ತಾವೆಲ್ಲರೂ ಸೇರಿ ಒಂದೇ ಇರಬೇಕು. ಒಂದೇ ಥರ ನಾವು ದೇಶಕ್ಕಾಗಿ ನಾವು ಏನು ಬೇಕಾದರೂ ಮಾಡೋಕ್ಕೆ ರೆಡಿ ಅಂತ ಇರಬೇಕು. ನಾವು ದೇಶ ಸೇವೆ ಮಾಡೋಣ. ದೇಶಕ್ಕಾಗಿ ಎಲ್ಲರೂ ಪಣ ತೊಟ್ಕೊಂಡು ಈಗ ಏನೇ ಆದ್ರೂ ನಾವು ಈಗ ದೇಶನ ಕಾಪಾಡೋಣ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಬಂದಿರತಕ್ಕಂಥ ನಮ್ಮ ಎಲ್ಲರಿಗೂ ಹೊಂದಿಸ್ತಾ, ನಮ್ಮ ಹಾಗೆ ವೇದಿಕೆ ಮೇಲೆ ಇರ್ತಕ್ಕಂಥ ನಿಮ್ಮ ಹಿರಿಯರು ಮತ್ತು ಪ್ರಪಂಚ ಕ್ಯಾಪ್ಟನ್ ಉದಯ್ ಚಂದ್ ಅವರು ಹೆಸರು ನಾನು ಮರ್ತ್ಬಿಟ್ಟೆ, ಸಾರಿ. ಕ್ಯಾಪ್ಟನ್ ಉದಯ್ ಚಂದ್ ಅವರು ಬಂದಿದ್ದಾರೆ. ಅವರು ಈಗ ಸುಮಾರು 35 ವರ್ಷ ಅವ್ರು ಸೇವೆ ಮಾಡಿದ್ದಾರೆ. ಅವರು ದೇಶ ಸೇವೆ ಮಾಡಿದ್ದಾರೆ. ಅವರು ಏನಂದರೆ ಅವರು ಬೋಟ್ ಅದೇ ಈಗ ಸಮುದ್ರಗಳಲ್ಲಿ ಈಗ ಬೇರೆ ಬೇರೆ ದೇಶಗಳಲ್ಲಿ ನಮ್ಮನ್ನೇನು ಅಟ್ಯಾಕ್ ಮಾಡ್ತಾರೋ ಅವನ್ನೆಲ್ಲ ತಡೆಯೋದಕ್ಕೆ ಇವರು ಬೋಟ್ಗಳಲ್ಲಿ ಹೋಗಿ ತಡೀತಾ ಇರೋವಂಥದ್ದು. ಈಗ ನೀವು ನೋಡಿದ್ದೀರಾ, ಈಗ ಇರಾಕ್ ಮತ್ತು ಅಮೇರಿಕಾ ಮತ್ತು ಇಸ್ರೇಲ್ ಎಲ್ಲ ವಾರ್ ನಡೆಯುವಾಗ ನಮ್ಮ ದೇಶಕ್ಕೆ ಪೆಟ್ರೋಲು ಡೀಸೆಲ್ ಬರೋ ಕಡೆ ಅಲ್ಲಿ ಬಾಂಬ್ಗಳಾಗ್ತಾ ಇದ್ರು. ಅಂಥದ್ದೆಲ್ಲ ತಡೆಯೋಂಥವ್ರೆ ಇವರು. ಅದರಿಂದ ಇಂಥವ್ರಿಗೆ ನಾವು ಸನ್ಮಾನ ಮಾಡ್ತಾ ಇರೋದು ನಮ್ಮ ಈ ಅಸೋಸಿಯೇಷನ್ ಗೌರವ ಮತ್ತು ನಿಮ್ಮೆಲ್ಲರ ಗೌರವದಿಂದ ಅವ್ರಿಗೆ ಸನ್ಮಾನ ಮಾಡಿದ್ದೀರಿ. ಹಾಗೆ ನಮ್ಮ ಈ ಎಕ್ಸಲೆಂಟ್ ಸ್ಕೂಲ್ ಚೇರ್ಮನ್ ಅವರಾದಂಥ ಅರುಣ್ ಅವರು ಬಂದಿದ್ದಾರೆ. ಅವ್ರಿಗೂ ಧನ್ಯವಾದಗಳು. ಮತ್ತು ಅವರು ಈ ಸ್ವಾತಂತ್ರ್ಯ ದಿನದ ಕಾರ್ಯಕ್ರಮಗಳು ಸುಮಾರು ಕಾರ್ಯಕ್ರಮ ಹಮ್ಮಿಕೊಂಡು ಚೆನ್ನಾಗಿ ಮಾಡಿದ್ದಾರೆ. ಅವರು ಸ್ಕೂಲಲ್ಲಿ ವರ್ಷ ಮಾಡ್ತಾರೆ. ಅವ್ರಿಗೆ ಮುಂದಿನ ದಿನಗಳಲ್ಲಿ ಇನ್ನೂ ಚೆನ್ನಾಗಿ ಮಾಡಲಿ. ಮತ್ತು ನಮ್ಮ ಅಸೋಸಿಯೇಷನ್ ಅವ್ರಿಗೆ ಎಲ್ಲರಿಗೂ ಸಹಾಯ ಮಾಡಿ ನೀವು ನಮ್ಮ ಜೊತೆ ಇರ್ರಿ ಅಂತ ಹೇಳ್ತಾ, ಮತ್ತು ಮೇಡಮ್ ಅವರು ಪ್ರಕಾಶ್ ಶ್ರೀಮತಿ ಅವರು ನಮಗೆ ನಿರೂಪಣೆ ಮಾಡಿಕೊಟ್ಟಿದ್ದಾರೆ. ಮತ್ತು ಅವರು ಎಲ್ಲ ಕಾರ್ಯಕ್ರಮಗಳಲ್ಲಿ ನಮಗೆ ತುಂಬ ಸಹಾಯ ಮಾಡ್ತಾರೆ. ಅವ್ರಿಗೂ ಮೊದಲನೇದಾಗಿ ಧನ್ಯವಾದಗಳು. ಹಾಗೆ ನಮ್ಮ ಪಾಂಡು ಸಾರು, ನಮ್ಮ ಸೆಕ್ರೆಟ್ರಿ ಅವರು, ಮತ್ತು ನಮ್ಮ ಇದು ಅಸೋಸಿಯೇಷನ್ನ ಪಾಪಮ್ಮ ಲೇಔಟ್ ಅಸೋಸಿಯೇಷನ್ ಅವರು ಎಲ್ಲರೂ ಇದ್ದೀರಾ. ಎಲ್ಲರಿಗೂ ನೀವು ಇಷ್ಟೊಂದು ಶಾರ್ಟ್ ಟೈಮಲ್ಲಿ ಇಷ್ಟೊಂದು ನೀಟಾಗಿ ಮಾಡಿದ್ದೀರಾ. ನಿಮಗೆಲ್ಲ ನಾನು ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಮತ್ತು ಮೇಡಮ್ ಅವರು ಲಾಸ್ಟ್ ಇಯರ್ ಬಂದು ಇಲ್ಲಿ ಪ್ರಾರ್ಥನೆ ಮಾಡಿದ್ರು. ಏನು ಮೇಡಮ್ ಹೆಸರು? ಸಾರಿ, ನನಗೆ ಪ್ರೊನೌನ್ಸ್ ಮಾಡೋದಕ್ಕೆ ಕಷ್ಟ ಆಯಿತು, ಅದಕ್ಕಾಗಿ ದಯವಿಟ್ಟು ಸಿಗ್ದಾಕ್ ಅಷ್ಟೇ. ಮೇಡಮ್, ನೀವು ಚೆನ್ನಾಗಿ ಹಾಡು ಹೇಳ್ತಾ ಇದ್ದೀರಾ. ವರ್ಷ ಬನ್ನಿ ನಮ್ಮ ಏನಾನ ಕಾರ್ಯಕ್ರಮಗಳಲ್ಲಿ, ಇನ್ನೂ ದೊಡ್ಡ ಕಾರ್ಯಕ್ರಮಗಳಲ್ಲಿ ನಾವು ನಿಮ್ಮನ್ನು ಜೋಡಿಸ್ಕೊತೀರಿ, ನಿಮ್ಮನ್ನು ಕರಿತೀರಿ, ಬರಬೇಕು. ಮತ್ತು ನೀವು ಹಾಡುಗಳು ಹೇಳಿದ್ದೀರಾ. ನಿಮಗೆ ಮೊದಲನೇದಾಗಿ ನಮಗೆ ಧನ್ಯವಾದಗಳು ನಿಮಗೆ ನಮ್ಮ ಸಂಘದ ಪರವಾಗಿ. ಮತ್ತು ಇಲ್ಲಿ ಬಂದಿರತಕ್ಕಂಥ ಎಲ್ಲರೂ ಅಷ್ಟೇ ದೇಶಕ್ಕಾಗಿ ಮತ್ತು ನಮ್ಮ ರಾಜ್ಯಕ್ಕಾಗಿ ನೀವು ಎಂದೆಂದೂ ನೀವು ಸಪೋರ್ಟ್ ಆಗಿರಿ ಅಂತ ಕೇಳ್ಕೊಳ್ತಾ, ತಮ್ಮಲ್ಲಿ ಏನೇ ಭಿನ್ನಾಭಿಪ್ರಾಯಗಳಿದ್ರೆ ನಾವೆಲ್ಲ ಒಂದಾಗಿರೋಣ, ಒಂದಾಗಿ ಕೆಲಸ ಮಾಡೋಣ ಅಂತ ಹೇಳ್ತಾ, ಜೈ ಹಿಂದ್, ಜೈ ಕರ್ನಾಟಕ, ಜೈ ಮಾತೆ, ಜೈ ಭಾರತ ಮಾತೆ. ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್ ಸರ್. ತುಂಬ ಹಿತವಚನಗಳನ್ನು ನಮ್ಮೆಲ್ಲರಿಗೂ ತುಂಬ ಚೆನ್ನಾಗಿ ಹೇಳಿದ್ದೀರಾ. ಈಗ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ನಮ್ಮ ಈ ಸಮಾರಂಭಕ್ಕೆ ಆಗಮಿಸಿರುವ ಜರ್ಮನ್ ಶಾಲೆಯ ಪ್ರಾಂಶುಪಾಲರಾದ ಅರುಣ್ ಕುಮಾರ್ ಅವರಿಗೆ ಆತ್ಮೀಯ ಸ್ವಾಗತವನ್ನು ಕೋರುತ್ತಿದ್ದೇನೆ. ಹಾಗೆ ನಮ್ಮ ಮುನಿನಂಜಪ್ಪ ಲೇಔಟ್ ಇಂದ ಮುನಿನಂಜಪ್ಪ ಲೇಔಟ್ ಅಧ್ಯಕ್ಷರಾದ ಆಗಮಿಸಿದ್ದಾರೆ. ಅವರಿಗೂ ಸಹ ಸ್ವಾಗತವನ್ನು ಕೋರುತ್ತಿದ್ದೇನೆ. ಕಾರ್ಯಕ್ರಮ ತುಂಬ ಲೇಟಾಗಿ ಬಂದಿದ್ದೀರಾ, ಆದರೂ ಪರವಾಗಿಲ್ಲ. ಲೇಟರ್ ಇಸ್ ಬೆಟರ್ ದನ್ ಎವರ್. ಥ್ಯಾಂಕ್ ಯು. ಸಾರಿ ಸರ್. ನಾಗರಾಜ್ ಸರ್ ಅವರಿಗೆ ತುಂಬ ಆತ್ಮೀಯ ಸ್ವಾಗತವನ್ನು ಕೋರುತ್ತಿದ್ದೇನೆ. ಈಗ
ಮುಖ್ಯ ಅತಿಥಿಗಳವರಿಗೆ ನಮ್ಮ ಸಂಘದ ಅಧ್ಯಕ್ಷರಾದಂಥ ಮುನಿಗೌಡ ಸರ್ ಅವರು ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕೆಂದು ಕೋರುತ್ತಿದ್ದೇನೆ. ಭಾರತದ ಸೈನಿಕ ಸೇವೆಯಲ್ಲಿ ಅತ್ಯುತ್ತಮ ಸೇವೆಯನ್ನು ಸಲ್ಲಿಸಿರುವ ನಮ್ಮ ಮುಖ್ಯ ಅತಿಥಿಗಳವರಿಗೆ ನಾವೆಲ್ಲರೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಾ ಜೋರಾಗಿ ಚಪ್ಪಳೆಯನ್ನು ಹೊಡೆಯೋಣ. ಥ್ಯಾಂಕ್ ಯು. It's a great honor, touching to receive all this. As service officers, Thank you. you don't receive all this. No, it's okay. My service, you don't receive this. Not allowed by now. But anyway, the civilian affairs. ಈಗ ಪ್ರಕಾಶ್ ಸರ್ ಅವರು ಮುನಿಗೌಡ ಸರ್ ಅವರಿಗೆ ಸನ್ಮಾನ್ಯ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಅವರು ಒಂದು ದೇಶಭಕ್ತಿಯ ಗೀತೆಯನ್ನು ಹಾಡಲಿದ್ದಾರೆ. ದಯವಿಟ್ಟು Alright, so here we go again. Okay. सुनो गौर से दुनिया वालों, बुरी नजर ना हम पे डालो. सुनो गौर से दुनिया वालों. Can we sing it together? Do you know the lyrics? Okay, so we'll go again. सुनो गौर से दुनिया वालों, बुरी नजर ना हम पे डालो. सुनो गौर से दुनिया वालों, बुरी नजर ना हम पे डालो. चाहे जितना जोर लगा लो, सबसे आगे होंगे हिंदुस्तानी. हिंदुस्तानी कौन? सुनो गौर से दुनिया वालों, बुरी नजर ना हम पे डालो. चाहे जितना जोर लगा लो, सबसे आगे होंगे हिंदुस्तानी. हिंदुस्तानी 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 कौन? हिंदुस्तानी हिंदुस्तानी Hindustani, Hindustani. So we are proud Indians, and today on this day, जब हमारे जो भी forefathers हैं, they actually sacrificed for us, and because of which we are here. So for them, remembering them, Bharat Mata ki Jai. Thank you so much. Okay, so this one. Bombe helutaite, matte helutaite, ನೀನೇ ರಾಜಕುಮಾರ. ಬೊಂಬೆ ಹೇಳುತ್ತೈತೆ, ಮತ್ತೆ ಹೇಳುತ್ತೈತೆ, ನೀನೇ ರಾಜಕುಮಾರ. ಹೊಸ ಬೆಳಕೊಂದು ಹೊಸನಿಗೆ ಬಂದು ಬೆಳಗಿದೆ ಮನೆಯ ಮನಗಳೆಂದು. ಆರಾಧಿಸು ರಾಜರತ್ನನು. ಗಟ್ಟಿ, ಸಾರಿ, ಜೋರ್ಸೆ ಕಮ. ಆಡಿಸಿಯೇ ನೋಡು, ಬೀಳಿಸಿಯೇ ನೋಡು, ಎಂದು ಸೋಲದು, ಸೋತು ತಲೆಯ ಬಾಗದು. ಬೊಂಬೆ ಹೇಳುತ್ತೈತೆ, ಮತ್ತೆ ಹೇಳುತ್ತೈತೆ, ನೀನೇ ರಾಜಕುಮಾರ. ಬೊಂಬೆ ಹೇಳುತ್ತೈತೆ, ಮತ್ತೆ ಹೇಳುತ್ತೈತೆ, ನೀನೇ ರಾಜಕುಮಾರ. ಊಡದ ಕೈಯ ನಿನದು ಪ್ರೀತಿ ಹಂಚಿರುವ, ಜೊತೆಗಿರು ನೀನು ಅಪ್ಪನ ಹಾಗೆ. ಹನ್ನೆಲೆ ಕಾಯೋ ವಿನಯದಿ ಹೀಗೆ, ನಿನ್ನನ್ನು ಪಡೆದ ನಾವು ಪುನೀತ ಬಾಲು ನಗೋ ನಗುತ್ತಾ. ಬೊಂಬೆ ಹೇಳುತ್ತೈತೆ, ಮತ್ತೆ ಹೇಳುತ್ತೈತೆ, ನೀನೇ ರಾಜಕುಮಾರ. ಬೊಂಬೆ ಹೇಳುತ್ತೈತೆ, ಮತ್ತೆ ಹೇಳುತ್ತೈತೆ, ನೀನೇ ರಾಜಕುಮಾರ. ಥ್ಯಾಂಕ್ ಯು ಸೊ ಮಚ್. ಕುಮಾರ್ ಸರ್ ಅವರು ಎರಡು ಹಿತವಚನಗಳನ್ನು, ದೇಶದ ಬಗ್ಗೆ ಒಂದೆರಡು ಅಭಿಮಾನದ ಹಿತವಚನಗಳನ್ನು ಹೇಳಲಿದ್ದಾರೆ.
ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ತಡವಾಗಿದ್ದಕ್ಕೆ ದಯವಿಟ್ಟು ತಮ್ಮೆಲ್ಲರಲ್ಲಿ ಒಂದು ಕ್ಷಮೆ. ಏಕೆ ಅಂತಂದರೆ ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ಬೆಳಗ್ಗೆ 8 ಗಂಟೆಗೆ ನಾವು ಕಾರ್ಯಕ್ರಮನ ಹಮ್ಮಿಕೊಂಡ್ವಿ. ಆದರೂ ಕೂಡ ಸ್ವಲ್ಪ ಈ ಮಕ್ಕಳ ಒಂದು ಪ್ರಿಪರೇಷನ್ಸಲ್ಲಿ ಒಂದು 10-15 ನಿಮಿಷ ವೇರಿಯೇಷನ್ ಆಯಿತು. ಸೊ ದಯವಿಟ್ಟು ತಡವಾಗಿದ್ದಕ್ಕೆ ಕ್ಷಮೆ ಇರಲಿ. ಹೇಳಬೇಕು ಅಂದರೆ ಇವತ್ತು ನಾವೇನು ಸೆಲೆಬ್ರೇಟ್ ಮಾಡ್ತಿದ್ವಿ ಸ್ವಾತಂತ್ರ್ಯದ ದಿನಾಚರಣೆ, ಒಂದು ರಾಷ್ಟ್ರೀಯ ಹಬ್ಬ. ಇವತ್ತು 80ನೇ ವರ್ಷಕ್ಕೆ ನಾವು ಕಾಲಿಡ್ತಾ ಇದ್ದೀವಿ. ನಾವು ಅವತ್ತಿನ ದಿನಗಳನ್ನು ನೆನೆಸ್ಕೊಂಡ್ರೆ ನಮಗೆ ಸ್ವಾತಂತ್ರ್ಯ ಅನ್ನೋದು ಯಾರು ಕೊಟ್ಟಿದ್ದಲ್ಲ, ನಾವು ಪಡೆದುಕೊಂಡದ್ದು. ಇದರ ಹಿಂದೆ ಲಕ್ಷಾಂತರ ಸ್ವಾತಂತ್ರ್ಯ ಅಭಿಮಾನಿಗಳ ಒಂದು ಹೋರಾಟ, ಅವರ ಒಂದು ರಕ್ತ, ಅವರ ಒಂದು ಪರಿಶ್ರಮ, ಅವರ ಒಂದು ತ್ಯಾಗ, ಬಲಿದಾನ, ಇವೆಲ್ಲಗಳ ಪ್ರತೀಕ ನಾವು ಇವತ್ತು ಸ್ವಾತಂತ್ರ್ಯ ದಿನಾಚರಣೆನ ಆಚರಣೆ ಮಾಡ್ತೀವಿ. ಸುಮಾರು 200 ವರ್ಷಕ್ಕೂ ಹೆಚ್ಚು ಬ್ರಿಟಿಷರ ಒಂದು ಕಾಲೋನಿಯಲ್ ರೂಲ್ ಅನ್ನೋದು ಏನಿತ್ತು ಅಂದರೆ ಏಕ ಅಧಿಕಾರ, ಹೇಳಿದ್ದೆ ಅವರ ಹೇಳಿದ್ದೆ ಒಂದು ಅಧಿಕಾರ ಅನ್ನೋದಿತ್ತು. ಇವತ್ತು ನಾವು ಸ್ವತಂತ್ರವಾಗಿ ಗಾಳಿಯನ್ನು ನಮ್ಮ ನೆಲದ ಮೇಲೆ ಉಸಿರಾಡ್ತಾ ಇದ್ದೀವಿ ಅಂತಂದರೆ ಇದು ಅವತ್ತು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರ ಒಂದು ಪರಿಶ್ರಮ, ಅವರ ಒಂದು ತ್ಯಾಗ ಅಂತಲೇ ಹೇಳ್ಬೋದು. ನಮಗೆ ಸ್ವಾತಂತ್ರ್ಯ ಬಂದಾಗಲೂ ಅಷ್ಟೇ ನಮ್ಮ ಭಾರತದ ಸ್ಥಿತಿಗತಿ ಇವತ್ತು ನಾವೇನು ನೋಡ್ತಿದ್ದೀವಿ ಆ ಥರ ಇರಲಿಲ್ಲ. ಸುಮಾರು ಒಂದು 40 ಕೋಟಿ ಅನ್ಕೋಬೋದು, 34ರಿಂದ 36 ಕೋಟಿ ಕರೆಕ್ಟಾಗಿ ಹೇಳಬೇಕು ಅಂದರೆ ಅಷ್ಟೇ ಜನಸಂಖ್ಯೆ. ಭೂಮಿ ದೊಡ್ಡದು. ಅದಾದ ಮೇಲೆ ನಾವು ಅಕ್ಸೈ ಚೈನ್ ಆಗ್ಬೋದು, ಪಾಕ್ ಆಕ್ಯುಪೈಡ್ ಕಾಶ್ಮೀರ ಆಗ್ಬೋದು, ಈ ಥರ ಒಂದು ಕೆಲವು ಭಾಗಗಳನ್ನು ನಾವು ಕಳ್ಕೊಂಡ್ರು ಕೂಡ ಇವತ್ತಿನ ಜನಸಂಖ್ಯೆ ನಮ್ಮದು 140 ಕೋಟಿಗೂ ಮೀರಿದೆ. ಆದರೆ ಬರೀ ಜನಸಂಖ್ಯೆನಲ್ಲೂ ಅಷ್ಟೇ ಅಲ್ಲ, ಅವತ್ತು ಭಾರತ ಅಂತಂದರೆ ನಮಗೆ ಪ್ರಪಂಚದಲ್ಲಿ ಅಷ್ಟಾಗಿ ಒಂದು ರೆಕಗ್ನೇಷನ್ ಇರಲಿಲ್ಲ. ಆದರೆ ಇವತ್ತು ಯಾವುದೇ ಒಂದು ಕ್ಷೇತ್ರದಲ್ಲಾಗಲಿ ನಾವು ಮುಂದುವರಿಯುತ್ತಿರುವಂತಹ ಭಾರತ ಆಗಿ ಉಳಿದಿಲ್ಲ, ಮುಂದುವರೆದಿರುವಂತಹ ಭಾರತವಾಗಿ ಉಳಿದಿದ್ದೇವೆ. ಯಾಕೆ ಅಂತಂದರೆ ಅವತ್ತು ನಮಗೆ ಕೃಷಿ ಮೇಲೆ ಅಷ್ಟೇ ಒಂದು ಅವಲಂಬಿತವಾಗಿತ್ತು ನಮ್ಮ ದೇಶದ ಒಂದು GDP. ಸಾಕಷ್ಟು ಒಂದು ಕೃಷಿ ಅವಲಂಬಿತ ರಾಷ್ಟ್ರವಾಗಿತ್ತು. ಆದರೆ ಇವತ್ತು ನಾವು ಏನು ಯುದ್ಧ ಒಂದು ಸಲಕರಣೆಗಳಾಗ್ಬೋದು, ಅದಕ್ಕೆ ಬೇಕಾಗಿರುವಂತಹ ಒಂದು ಎಕ್ವಿಪ್ಮೆಂಟ್ಸ್ ಆಗ್ಬೋದು, ಅದನ್ನು ಎಕ್ಸ್ಪೋರ್ಟ್ ಮಾಡ್ತಿದ್ದೀವಿ. ಮೆಡಿಕಲಲ್ಲಿ ಮುಂದುವರೆದಿದ್ದೀವಿ. ಅದೇ ಥರ ಒಂದು ಎಲೆಕ್ಟ್ರಾನಿಕ್ಸಲ್ಲಿ ಮುಂದುವರೆದಿದ್ದೀವಿ. ಇದಷ್ಟೇ ಅಲ್ಲ, ಎಜುಕೇಷನಲ್ಲಿ ಮುಂದುವರೆದಿದ್ದೀವಿ, ಇನ್ಫ್ರಾಸ್ಟ್ರಕ್ಚರಲ್ಲಿ ಮುಂದುವರೆದಿದ್ದೀವಿ. ಇದನ್ನೆಲ್ಲರೂ ನಮ್ಮ ಒಂದು ಹೆಮ್ಮೆ ಅಂತ ನಾವು ಹೇಳ್ಕೋಬೋದು. 2025-26ನೇ ಸಾಲಿನಲ್ಲಿ ನಮ್ಮ GDP ಬಂದ್ಬಿಟ್ಟು 7.7 ಇದೆ. ಸೊ ಇದೆಲ್ಲ ನಮ್ಮ ಹೆಮ್ಮೆ. ಅದೇ ಥರ ಇದು ಒಂದು ದಿನಕ್ಕಷ್ಟೇ ಸೀಮಿತವಾಗಬಾರ್ದು. ಇದನ್ನು ನಾವು ಅಳವಡಿಸ್ಕೋಬೇಕು, ನಮ್ಮ ದೇಶನ ನಾವು ಗೌರವಿಸಬೇಕು, ನಮ್ಮ ಸಂಸ್ಕೃತಿಯನ್ನು ನಾವು ಗೌರವಿಸಬೇಕು ಅಂತ ಹೇಳ್ತಾ ನನಗೆ ಒಂದು 2 ಮಾತುಗಳು ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಜೈ ಹಿಂದ್, ಜೈ ಕನ್ನಡ. ಚಪ್ಪಾಳೆ. ಈಗ ವೆಂಕಟರಮಣನ್ ಸಾರ್ ಅವರಿಗೆ ಪವಿತ್ರನ್ ಸಾರ್ ಅವರು ಸನ್ಮಾನ ಮಾಡಬೇಕೆಂದು ಕೋರುತ್ತೇನೆ. ಬನ್ನಿ ಬನ್ನಿ ಸರ್, ಬನ್ನಿ ಬನ್ನಿ. ಚಪ್ಪಾಳೆ. ಈಗ ವಂದನಾರ್ಪಣೆ ಕಾರ್ಯಕ್ರಮವನ್ನು ನೆರವೇರಿಸ ಥ್ಯಾಂಕ್ಸ್ ಹೇಳಿ. ಯಾವ ಹುಡುಗ? ಫೋಟೋಗ್ರಾಫರು ಪ್ಲಸ್ ಶಿವರಾಮು ಮತ್ತು ಶಿವರಾಮು ವೈಷ್ಣವ್. ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಬಡಾಣಿಯ ಪುಟಾಣಿ ನಾಗರಿಕರಾದಂತಹ ವಿಷ್ಣು ಹಾಗೂ ಶಿವರಾಮ್, ವೈಷ್ಣವ್ ಪವಿತ್ರನ್ ಹಾಗೂ ಶಿವರಾಮ್, ಇವರಿಬ್ಬರಿಗೂ ನಮ್ಮೆಲ್ಲರ ಪರವಾಗಿ